ನಮಸ್ಕಾರ. ಇದು JB63 ಅಪ್ಡೇಟ್ಸ್ ಚಾನೆಲ್. ಭಾರತೀಯ ಭವ್ಯ ಪರಂಪರೆಯ ಪ್ರತೀಕವಾಗಿ ನಮ್ಮಲ್ಲಿ ಬರುವ ಒಂದೊಂದು ಮಾಸಗಳು ಆಚರಣೆಯಲ್ಲಿ ಒಂದೊಂದು ರೀತಿಯ ವೈಶಿಷ್ಟ್ಯತೆಗಳನ್ನು ಹೊಂದಿರುತ್ತವೆ. ಆ ನಿಟ್ಟಿನಲ್ಲಿ ಶ್ರಾವಣ ಮಾಸವು ವಿಶೇಷ ಪೂಜೆಗೆ ಬಹಳಷ್ಟು ಪವಿತ್ರವಾದುದು. ಹಸಿರಿನ ಮಾಸ ಎಂಬುದಕ್ಕೆ ಕೃಷಿಕರ ಹೊಲದಲ್ಲಿ ಬೆಳೆಗಳು ವಿಫಲವಾಗಿ ಬೆಳೆದು ಪೂಜಾ ಪುನಸ್ಕಾರಗಳಿಗಾಗಿ ವಿರಾಮ ಸಿಗುವ ಮಾಸ ಎಂಬುದು ನಮ್ಮ ಸನಾತನ ಧರ್ಮದ ಅಪಾರವಾದ ನಂಬಿಕೆ. ಶ್ರಾವಣ ಮಾಸದ ಕಡೆಯ ಸೋಮವಾರದಂದು ಹೊಸದುರ್ಗ ಪಟ್ಟಣದ ಎಸ್. ನಿಜಲಿಂಗಪ್ಪ ಶಿಕ್ಷಣ ಸಂಸ್ಥೆಯ ಧರ್ಮದರ್ಶಿಗಳಾದ ಶ್ರೀಮತಿ ಜಿ. ವೀಣಾ ಮತ್ತು ಶ್ರೀ ಎಂ. ಜೆ. ನಟರಾಜ್ ಶಿಕ್ಷಕರು ಈ ದಂಪತಿಗಳ ನಿವಾಸದಲ್ಲಿ ಮಹಾಮನೆ ಸಮಾರಂಭದಲ್ಲಿ ವಚನ ವಿಚಾರಗೋಷ್ಠಿಯು ನಡೆಯಿತು. ಈ ಸಂದರ್ಭದಲ್ಲಿ ಹೈಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿಗಳಾದ ಎಚ್. ಬಿಲ್ಲಪ್ಪನವರು, ಸಮಾಜ ಸೇವಕರಾದ ರಾಗಿ ಶಿವಲಿಂಗಪ್ಪನವರು, ನಿವೃತ್ತ ಮುಖ್ಯ ಶಿಕ್ಷಕರುಗಳಾದ ಜಿ. ಎನ್. ಪರಮೇಶ್ವರಪ್ಪ ಮತ್ತು ಬಸವರಾಜಪ್ಪ, ವಾಗ್ಮಿಗಳಾದ ಎಚ್. ರಾಮಣ್ಣ, BSNL ನೌಕರರಾದ ರುದ್ರಪ್ಪ, ಮೊಬೈಲ್ ವರ್ತಕರಾದ ಕುಮಾರ್, ಶಿಕ್ಷಕರಾದ ಎಸ್. ಮಹೇಶ್ವರಪ್ಪ ಹಾಗೂ ಅವರ ಪತ್ನಿ ಲವಲಕ್ಷಮ್ಮನವರು, ವಿಚಾರಧಾರೆಗಳ ಜ್ಞಾನಾರ್ಜನೆಯನ್ನು ಪಸರಿಸುತ್ತಿರುವ ನಿವೃತ್ತ ಶಿಕ್ಷಕಿಯಾಗಿರುವ ಶ್ರೀಮತಿ ನಿರ್ಮಲಾ ಬಸವಲಿಂಗಪ್ಪನವರು, ಕಲಾವಿದರಾದ ಸುಮಾ ಕುಮಾರ್, ಶರಣ ನಾಗರಾಜ್ ಕಲ್ಕೆರೆ, ಶರಣೆಯರಾದ ಶೋಭಾ, ಶೈಲಾ, ಪುಷ್ಪ ತಿಪ್ಪೇಶಪ್ಪ, ಶಿಕ್ಷಕರಾದ ವೀರಭದ್ರಪ್ಪ ಮತ್ತು ಕುಟುಂಬದವರು ಹಾಗೂ ಮೊದಲಾದವರು ಪಾಲ್ಗೊಂಡಿದ್ದರು. ಈ ಕಾರ್ಯಕ್ರಮದಲ್ಲಿ ಜಗಜ್ಯೋತಿ ಬಸವೇಶ್ವರರ ಆದರ್ಶ ಜೀವನ, ಅವರ ವಚನಾಮೃತವಾದ ಸೌದೆಯನ್ನು, ಅನುಭವ ಮಂಟಪದ ನೆನಪು, ಹಿಂದಿನ ಯುವ ಮತ್ತು ಬಾಲ ವ್ಯವಸ್ಥೆಯ ಪೀಳಿಗೆಗೆ ಜ್ಞಾನ ಚಿಗುರಿನ ಜ್ಞಾನ ಜ್ಯೋತಿಯಂತೆ, ಜ್ಞಾನ ಸಿಂಧು ನದಿಯಂತೆ ಜ್ಞಾನ ಸಂಜೀವಿನಿ ಆಗುವಂತ ವಿಚಾರಧಾರೆಗಳನ್ನೊಳಗೊಂಡಿತ್ತು. ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಯಿತು. ಧನ್ಯವಾದಗಳು. ವರದಿ ಎಸ್. ವಿ. ನಾಗರಾಜ್ರವರು, ಪತ್ರಕರ್ತರು. ನಿರೂಪಣೆ ವೀಣಾ ಮೇಡಮ್ ಅವರು. ನಮಸ್ಕಾರ. ಇದು ನಿಮ್ಮ JB63 ಅಪ್ಡೇಟ್ಸ್ ಚಾನೆಲ್. ದಯಮಾಡಿ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಶಿಕ್ಷಣ ನಮಗೆ ಬರೋದಿಲ್ಲ. ಹಾಗಾಗಿ ಇವತ್ತಿನ ಶಿಕ್ಷಣದ ಗತಿ ಏನಾಗಿದೆ ಅಂದ್ರೆ ತಂದೆ ತಾಯಿಗಳು ಮಾತ್ರ ಮಕ್ಕಳು ಕೇಳ್ದಂಗೆ ಆಗಿದ್ದಾವೆ. ಅವರೇ ಹೋಗಿ ಸ್ಕೂಲಲ್ಲಿ ಮೇಷ್ಟ್ರ ಗಲಾಟೆ ಮಾಡಿ ಹೊಡಿಬೇಡ ಬೈಬೇಡ ಅಂತಂದ್ರೆ ಅವ್ರಿಗೆ ಯಾರಿಗೆ ಎದುರ್ತಾನೆ? ಅವನು ಓದ ಶಂಕ ಓದ್ ಬರ್ತಾನೆ, ಕಲಿತರಷ್ಟು ಬಿಟ್ಟರೆ ಎಷ್ಟು ಹೋಗ್ತಾನೆ. ಹಾಗಾಗಿ ನಮ್ಮ ಮನೆಗಳನ್ನ ಮಠಗಳನ್ನಾಗಿ ಮಾಡ್ಕೋಬೇಕು. ನೀತಿಯನ್ನು ಹೇಳ್ತೀವಿ ನಾವು ಹೊರಗಡೆ, ಆ ನೀತಿ ಪಾಠವನ್ನು ಬೋಧನೆ ಮಾಡ್ತಕ್ಕಂಥ ಕೇಂದ್ರಗಳಾಗಬೇಕು. ಆ ದೃಷ್ಟಿಯಲ್ಲಿ ಶರಣರ ಮನೆಗಳು ಕೇವಲ ಮನೆಗಳಲ್ಲವು, ಅವು ಮಠಗಳು. ಮಠ ಅಂತಂದ್ರೆ ಮನುಷ್ಯನ ನಿತ್ಯ ಜೀವನಕ್ಕೆ ಬೇಕಾಗಿರತಕ್ಕಂಥ ತತ್ವವನ್ನ, ನೀತಿಯನ್ನ, ನಿಷ್ಠೆಯನ್ನ, ಶರಣರ ತತ್ವಗಳನ್ನ, ಆದರ್ಶ ವ್ಯಕ್ತಿಗಳ ಜೀವನ ಚರಿತ್ರೆಗಳನ್ನು ಬೋಧನೆ ಮಾಡ್ತಕ್ಕಂಥ ಮನೆಗಳಾಗಬೇಕು. ಯಾಕಂದ್ರೆ ಹಿಂದಿನ ಕಾಲದ ವಿದ್ಯೆ ಅಂತಕ್ಕಂಥದ್ದು ಕೇವಲ ಶಾಲೆಯಲ್ಲಿ ಕಲಿತಕ್ಕಂಥ 3 ಅಕ್ಷರದ ಓದು ಮುಕ್ಕಾಲು ಬುದ್ಧಿ ಮುಕ್ಕಾಲು ಅಂತ ಹೇಳ್ತೀವಿ. ಹಾಗಾಗಿ ತಾಯಿ ತಾನೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ.